ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾನೆ. ದಾವೀದನು ಕರ್ತನಿಗೆ ಬಲವಾಗಿದ್ದ. ದಾವೀದನ ಜೊತೆಗಿದ್ದು ಕರ್ತನು ಹಂತ ಹಂತವಾಗಿ ದಾವೀದನನ್ನು ಆಶೀರ್ವದಿಸಿದ. 1 ಸಾಮುವೇಲ 30ನೇ ಅಧ್ಯಾಯ 8 ನೀವು ನೋಡಿ. ದಾವೀದನು ಕರ್ತನಿಗೆ, ನಾನು ಆ ದಂಡಿನ ಹಿಂದೆ ಬೆನ್ನಟ್ಟಲೋ, ನಾನು ಅವರನ್ನು ಎಂದಟ್ಟಬಹುದೋ ಎಂದು ಕೇಳಿದನು. ಅದಕ್ಕೆ ಆತನು, ನೀನು ಹಿಂದಟ್ಟು, ನಿಶ್ಚಯವಾಗಿ ನೀನು ಅವರನ್ನು ಹಿಂದಟ್ಟಿ ಎಲ್ಲರನ್ನು ಬಿಡಿಸಿಕೊಳ್ಳುವಿ ಅಂದನು. ಅಮಾಲೇಕ್ಯರನ್ನು ಬೆನ್ನಟ್ಟಲು ಯಾವ ದಿಕ್ಕಿಗೆ ಹೋಗಬೇಕೆಂದು ದಾವೀದನಿಗೆ ತಿಳಿದಿರಲಿಲ್ಲ. ದೇವರು ಅವನನ್ನು ಅಮಾಲೇಕ್ಯರು ಇದ್ದಲ್ಲಿಗೆ ಹೇಗೆ ನಡೆಸ್ತಾರೆ ಎನ್ನುವುದು ಅದ್ಭುತಕರವಾದಂಥ ಒಂದು ಸಂಗತಿ. ದಾರಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಸಾಯುವ ಸ್ಥಿತಿಯಲ್ಲಿ ಇದ್ದಾಗ ಇವರು ಅವನಿಗೆ ಕರುಣೆ ತೋರಿಸಿದ ಒಂದು ಚಿಕ್ಕ ಘಟನೆ ಮೂಲಕ ಇದು ಸಾಧ್ಯ ಆಗ್ತದೆ. ಅಲ್ಲಿ ಮರುಭೂಮಿಯಲ್ಲಿ ದಾವೀದ ಮತ್ತು ಅವನ ಜೊತೆಗಾರರು ಜ್ವರದಿಂದ ಹಸಿವಿನಿಂದ ಬಳಲಿ ಸಾಯ್ತಾ ಇದ್ದಂಥ ಒಬ್ಬ ಐಗುಪ್ತ ಮನುಷ್ಯನ ಕಂಡರು. ಅವರು ಅವನನ್ನು ನೋಡಿ ಕನಿಕರಪಟ್ಟು ಅವನಿಗೆ ಆಹಾರವನ್ನು ಕೊಟ್ಟು ಕುಡಿಯಲು ನೀರನ್ನು ಕೊಟ್ಟರು. ಅವನು ಚೇತರಿಸಿಕೊಂಡಾಗ ಅವನ ಅನಾರೋಗ್ಯದ ಕಾರಣಕ್ಕಾಗಿ ಅಮಾಲೇಕ್ಯರು ಅವನನ್ನು ಆ ಮರುಭೂಮಿಯಲ್ಲಿ ಬಿಟ್ಟು ಹೋಗಿದ್ದಾರೆಂದು ತಿಳಿದು ಬಂತು. 1 ಸಾಮುವೇಲ 30ನೇ ಅಧ್ಯಾಯ 11, 12, 13 ನೀವು ಓದಿ. ಅವರು ಒಬ್ಬ ಐಗುಪ್ತನನ್ನು ಅಡವಿಯಲ್ಲಿ ಕಂಡುಕೊಂಡು ಅವನನ್ನು ದಾವೀದನ ಬಳಿಗೆ ತಂದು ಅವನಿಗೆ ರೊಟ್ಟಿ ಕೊಟ್ಟರು. ಅವನು ತಿಂದನು. ಅವನಿಗೆ ನೀರು ಕುಡಿಸಿ ಅಂಜೂರದ ಫಲದ ಅಡಿಯಲ್ಲಿ ಒಂದು ತುಂಡನ್ನು ಒಣಗಿದ 2 ದ್ರಾಕ್ಷಿ ಗೊಂಚಲುಗಳನ್ನು ಅವನಿಗೆ ಕೊಟ್ಟರು. ಅವುಗಳನ್ನು ತಿಂದು ಪ್ರಾಣದಲ್ಲಿ ಚೇತರಿಸಿಕೊಂಡನು. ಯಾಕೆಂದರೆ ಅವನು ರಾತ್ರಿ ಹಗಲು 3 ದಿವಸ ರೊಟ್ಟಿ ತಿಂದಿರಲಿಲ್ಲ, ನೀರು ಕುಡಿದಿರಲಿಲ್ಲ. ದಾವೀದನು ಅವನನ್ನು, ನೀನು ಯಾರವನು, ನೀನು ಎಲ್ಲಿಯವನೆಂದು ಕೇಳಿದಾಗ ಅವನು, ನಾನು ಒಬ್ಬ ಅಮಾಲೇಕ್ಯನು, ಸೇವಕನಾದ ಐಗುಪ್ತ ದೇಶದ ಯೌವನಸ್ಥನು. ಈ 3 ದಿವಸ ನಾನು ರೋಗದಲ್ಲಿ ಬಿದ್ದದ್ದರಿಂದ ನನ್ನ ಯಜಮಾನನು ನನ್ನನ್ನು ಬಿಟ್ಟು ಹೋದನು. ಪ್ರಿಯರೇ, ಇಲ್ಲಿ ಗಮನಿಸಿ, ಕರ್ತನು ದಾವೀದನಿಗೆ ಅಮಾಲೇಕರು ಎಲ್ಲೋದ್ರು ಎಂಬುದರ ಸುಳಿವು ಕೊಡುವುದಕ್ಕೋಸ್ಕರ ಅಮಾಲೇಕರಲ್ಲಿದ್ದಂಥ ಒಬ್ಬ ಯೌವನಸ್ಥನಿಗೆ ಅಲ್ಲಿ ಅವನು ವ್ಯಾಧಿಗ್ರಸ್ತನಾದ. 3 ದಿನ ಅವನಿಗೆ ಅನ್ನ ಪಾನಗಳಿಲ್ಲದೆ ಇದ್ದ. ಆದರೆ ಅವನಿಗೆ ಅನ್ನ ಪಾನಗಳನ್ನು ಕೊಟ್ಟದ್ದು ದಾವೀದ. ಯಾವಾಗ ಅನ್ನಪಾನಗಳನ್ನು ದಾವೀದ ಕೊಟ್ಟನೋ ಅದರ ನಂತರ ಇದೇ ಮನುಷ್ಯನು ದಾವೀದನನ್ನು ಅಮಾಲೇಕರು ಎಲ್ಲಿದ್ದರೋ ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ನಾವು ಅಪರಿಚಿತರಿಗೆ ತೋರಿಸುವ ಕರುಣೆ ದೇವರು ಉತ್ತಮ ಪ್ರತಿಫಲವನ್ನು ನೀಡುತ್ತಾರೆ ಅನ್ನುವುದಕ್ಕೆ ಈ ಘಟನೆ ನಮಗೆ ಕಲಿಸ್ತದೆ. ಈ ರೀತಿಯಾಗಿ ದಾವೀದನು ಅಮಾಲೇಕರನ್ನು ಹುಡುಕಿ ಸೋಲಿಸ್ತಾನೆ. ಆಮೇಲೆ ದಾವೀದನು ಅಮಾಲೇಕ್ಯರನ್ನು ಒಯ್ದು ಎಲ್ಲವನ್ನ ಬಿಡಿಸಿಕೊಂಡು ನಿಂಬುವುದಾಗಿ 3 ಸಲ ಹೇಳಿದೆ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಹೇಳಿದೆ. ಕರ್ತನು ನಮ್ಮೊಟ್ಟಿಗಿದ್ದರೆ ನಮ್ಮ ಜೀವಿತಗಳಲ್ಲಿ ಅದ್ಭುತಕರವಾದಂಥ ಸಂಗತಿಗಳು ನಡೀತವೆ. ಕರ್ತನು ನಮ್ಮೊಟ್ಟಿಗಿದ್ದರೆ ನಮ್ಮ ಜೀವಿತ ಉನ್ನತೀಕರಣವಾಗ್ತದೆ. ಕರ್ತನು ನಮ್ಮ ಜೊತೆಗಿದ್ದರೆ ನಾವು ಸೂಚಕವಾದಂಥ ಕಾರ್ಯಗಳನ್ನು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸದಾಕಾಲ ಕರ್ತನೊಟ್ಟಿಗೆ ಇರುವುದಕ್ಕಾಗಿ ನಾವು ಸಿದ್ಧಗೊಳ್ಳೋಣ, ಬೇಡಿಕೊಳ್ಳೋಣ, ಅದರಂತೆ ನಡೆಯೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ದಾವೀದನ ಜೀವಿತದಲ್ಲಿದ್ದು ಸ್ವಾಮಿ, ದಾವೀದನಿಗೆ ಅದ್ಭುತ ಮಾಡಿದಂಥ ದೇವರೇ, ಇವತ್ತಪ್ಪ 7 ಲ್ಯಾಂಪ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳು ಅಪ್ಪ, ಈ ವಾಕ್ಯ ಕೇಳಿದ ತಕ್ಷಣ ಅವರಲ್ಲೊಂದು ಉತ್ಸಾಹ ಬರಲಿ.
ಅದ್ಭುತಗಳು ನಡೀಲಿ, ಅವರ ಮನೆಯಲ್ಲಿ ಅದ್ಭುತಗಳು ನಡೀಲಿ, ಅವರ ಕುಟುಂಬದಲ್ಲಿ ಅದ್ಭುತಗಳು ನಡೀಲಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ.